ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಮಾಡ್ಬೋದಂತಹ ಒಂದು ಸಿಹಿ ತಿಂಡಿಯನ್ನು ತೋರಿಸ್ತಿದ್ದೀನಿ. ಅದೇ ಹಲಸಿನ ಕಡುಬು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಹಲಸಿನ ಕಡುಬು ಮಾಡಲು ಹಲಸಿನ ಹಣ್ಣನ್ನು ಸಣ್ಣದಾಗಿ ಹೆಚ್ಕೋಬೇಕು. ಬೆಲ್ಲ, ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿಯನ್ನು ಮಿಕ್ಸರಲ್ಲಿ ಅಥವಾ ಗ್ರೈಂಡರಲ್ಲಿ ಗಟ್ಟಿಯಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಆಮೇಲೆ ಮಿಶ್ರಣ ಆದಮೇಲೆ ಬಾಳೆ ಎಲೆಯನ್ನು ಕುದಿಯುತ್ತಿರುವ ನೀರಿನಲ್ಲಿ 1-2 ನಿಮಿಷಗಳ ಕಾಲ ನೆನೆಸಿಟ್ಟು ತೆಗಿಬೇಕು. ಹೊರಗಡೆ ತೆಗೆದ ನಂತರ ಈ ಮಾಡಿಕೊಂಡಂತಹ ಮಿಶ್ರಣವನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ರೀತಿ ಬಾಳೆ ಎಲೆಯಲ್ಲಿ ಕಟ್ಟಿ ಪೊಟ್ಟಣ ಕಟ್ಟಬೇಕು. ಅದಾದ ನಂತರ ಏನು ಮಾಡಬೇಕಪ್ಪ ಅಂತಂದರೆ, ಇವಾಗ ಇಡ್ಲಿ ಮಾಡಲು ಹೇಗೆ ನಾವು ಪಾತ್ರೆಯಲ್ಲಿ ನೀರು ಕಾಯಿಸಿ ಆ ಹವೆಯಲ್ಲಿ ಇಡ್ಲಿಯನ್ನು ಬೇಯಿಸ್ತೀವೋ ಹಾಗೆ ಈ ಕಟ್ಟಿರುವಂತಹ ಪೊಟ್ಟಣವನ್ನು ನಾವು ಹವೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಆ ಹವೆಯಲ್ಲಿ ನಾವು ಬೇಯಿಸಬೇಕು. 1 ಗಂಟೆಯ ನಂತರ ತೆಗೆದು ನೋಡಿದರೆ ಬಿಸಿ ಬಿಸಿ ಹಲಸಿನ ಕಡುಬು ಈ ರೀತಿ ಇರುತ್ತದೆ. ಇದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮನೆಯವರಿಗೆಲ್ರಿಗೂ ತಿನ್ನಲು ತುಂಬ ಇಷ್ಟವಾಗುತ್ತದೆ.